ಏನು ಕರ್ನಾಟಕ ದಲಿತ ಸಮಿತಿ ಅಂಬೇಡ್ಕರವಾದ ಮಾವಳ್ಳಿ ಶಂಕರ್ ಅವರ ನೇತೃತ್ವದ ಸಂಘಟನೆ ದಿನಾಂಕ 3 ಜುಲೈ 2026ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಾಂಗ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ರಾಜ್ಯಾದ್ಯಂತ 45,000 ಜನ ಸೇರುವ ನಿರೀಕ್ಷೆ ಇದ್ದು, ಪ್ರತಿ ರಾಜ್ಯದ ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿಗಳು 6,000 ಗ್ರಾಮ ಪಂಚಾಯಿತಿಗಳಿವೆ. 6,000 ಗ್ರಾಮ ಪಂಚಾಯಿತಿಯಿಂದ 10 ಜನ ಅಂತಂದರೆ 60,000 ಜನ ಆಗ್ತದೆ. ಆದರೂ ಸಹಿತ ನಾವು ಒಂದು 50,000 ಲಿಮಿಟ್ ಇಟ್ಕೊಂಡು ಇವತ್ತಿನ ದಿನ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರವಾದ ದಲಿತ ಜನಾಗ್ರಹ ಸಮಾವೇಶವನ್ನು ಇದೇ ಜುಲೈ 3, 2026ರಂದು ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಭೂಮಿ, ವಸತಿ, ಬ್ಯಾಕ್ಲಾಗ್, ಉದ್ಯೋಗ ನೇಮಕಾತಿ, ವಿಶೇಷ ಯೋಜನೆ, ಏಕಗಾವ ಸ್ಥಿತಿ, ಹಕ್ಕೊತ್ತಳಕ್ಕಾಗಿ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಬೆಳಗಾವಿ ವಿಭಾಗದಿಂದ ನಾವು 5,000 ಜನರನ್ನ ಒಂದು ಸೇರಿಸುವಂತ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಆಗಿದೆ. ಹಾಗಾಗಿ ಪ್ರತಿ ತಾಲೂಕಿನಿಂದ 100 ಜನರನ್ನ ಕರ್ತರಬೇಕು ಅನ್ನುವಂತ ಒಂದು ನಿರ್ಣಯ ಕೂಡ ಆಗಿದೆ. ಹಾಗಾಗಿ ಈ ಬೆಳಗಾವಿ ವಿಭಾಗದಿಂದ ನಾವು 5,000 ಜನ ಈ ಒಂದು ಜನಾಗ್ರಹ ಸಮಾವೇಶಕ್ಕೆ ಸೇರ್ತಾ ಇದ್ದೇವೆ. ಈ ಉದ್ದೇಶ ಏನಪ್ಪಾ ಅಂತಂದ್ರ ಈ ಏನು ಆಳುವಂತ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರಗಳು SCPTSP ಯೋಜನೆಯಲ್ಲಿ ಏನ್ ನಾವು ಅದರ ದಲಿತರಿಗೆ ಬಳಸಬೇಕನ್ನುವಂತ ಏನ ಅವರು ಕಾಯ್ದೆಯನ್ನು ಮಾಡಿದ್ದಾರೆ. 7C ಮತ್ತು 7D ಅನ್ನುವಂಥದ್ದು ಕಾಯ್ದೆ ಮಾಡಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಬೇರೆದವ್ರಿಗೆ ಬಳಸಬಾರ್ದು ಅಂತ ಕಾನೂನು ಇದೆ. ಆದ್ರೂ ಸಹ ಈ 7C ರದ್ದಾಗುವುದಕ್ಕೋಸ್ಕರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರವಾದ ಹೋರಾಟ ಮಾಡಿ 7D ಯನ್ನ ರದ್ದು ಮಾಡಿದೀವಿ. ಹಾಗೆ 7C ಅಂತಂದ್ರೆ ಏನ್ ಹೇಳದಪ್ಪ ಅಂದ್ರೆ 7C ಕಾನೂನು ಈ ನೆರೆ ಹಾವಳಿ ಆದಾಗ, ಪ್ರಕೃತಿ ವಿಕೋಪವಾದಾಗ ಈ SCPTSP ಹಣಗಳನ್ನ ಅವಶ್ಯಕವಿದ್ದಾಗ ಮಾತ್ರ ಅದನ್ನ ಬಳಸಬೇಕಂತ ಕಾನೂನು ಇದೇ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಆದ್ರೂ ಸಹ ಅದನ್ನ ಕಾನೂನು ಉಲ್ಲಂಘನೆ ಮೀರಿ ಇವತ್ತು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ SCPTSP ಹಣವನ್ನ KSRTC ಡ್ರೈವರ್ ಮತ್ತು ಕಂಡಕ್ಟರ್ ಒಂದು 200 ಕೋಟಿ ರೂಪಾಯಿಗಳನ್ನ ಅದನ್ನ ಅವ್ರು ಭರಿಸಿದ್ದಾರೆ. ಅದನ್ನ ಏನು ಭರಿಸಿದಂತ ಇಲಾಖೆ, ಆರ್ಥಿಕ ಇಲಾಖೆ ಅದನ್ನ ರೀಫಂಡ್ ಮಾಡಬೇಕು ಮತ್ತು ಯಾರು ಅದಕ್ಕೆ ಬಳಕೆ ಮಾಡಿದಾರ ಅವ್ರ ಮೇಲೆ ಕೇಸನ್ನ ದಾಖಲೆ ಮಾಡಬೇಕು, ಅವ್ರನ್ನ ಅಮಾನತುಗೊಳಿಸಬೇಕು ಅನ್ನುವಂತ ಒಂದು ಹೋರಾಟ ಇದೆ. ಮತ್ತು ಭೂಹೀನರಿಗೆ ಭೂಮಿ ಕೊಡಬೇಕು ಅನ್ನುವಂಥದ್ದಾಗಿರ್ಬೋದು. ಈಗ ಪಿಟಿಷನ್ ಆಕ್ಟ್ ಅಲ್ಲಿ ಏನ ಭೂಮಿಯನ್ನ ಕಳೆದುಕೊಂಡಿದ್ದಾರೆ ಅಂತವರಿಗೆ ಮತ್ತೆ ಮರಳಿ ಭೂಮಿಯನ್ನ ಕೊಡುವಂತ ವ್ಯವಸ್ಥೆ ಆಗಿದೆ. PTCL ಕಾಯ್ದೆಯಲ್ಲಿ ಭೂಮಿಗಳನ್ನ ಕೊಟ್ಟಂತ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾರೆ, ಭೂ ಒಡೆತನ ಯೋಜನೆ ಮತ್ತು ಅವರ ಭೂ ಮಾಲೀಕರು ಆ ಭೂಮಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಮರಳಿ ಮತ್ತೆ ಆ ಫಲಾನುಭವಿಗಳಿಗೆ ಆ ಭೂಮಿ ಕೊಡುವಂತ ಕೆಲಸ ಕೂಡ ನಾವು ಈ ಹಕ್ಕೋತ್ತಾಯ ಮಾಡ್ತಾ ಇದ್ದೇವೆ. ಹಾಗೆ ಬಗರ್ಹುಕುಂ ಸಾಗುವಳಿದಾರರಿಗೆ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜಮೀನಿದೆ. ಆ ಜಮೀನುಗಳನ್ನ ದಲಿತರಿಗೆ, ದೀನ ದಲಿತರಿಗೆ, ಬಡವರಿಗೆ ಹಂಚಬೇಕಾದಂತ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ ಅಂದ್ರ ಈ ಆಡಳಿತಶಾಹಿ ಇವ್ರೇನ್ ಅವ್ರಿಗೆ ₹1, ₹2ದಲ್ಲಿ ಆ ಭೂಮಿಯನ್ನು ಹಂಚಿಕೆ ಮಾಡ್ತಾ ಇದೆ. ಹಾಗಾಗಿ ನಾವು ಸರ್ಕಾರವನ್ನ ಕಿವಿ ಹಿಂಡುವಂತ ಕೆಲಸ ಈ ಒಂದು ನಿಟ್ಟಿನಲ್ಲಿ ನಾವು ಮಾಡ್ಬೇಕಾಗತ್ತ. ಹಾಗಾಗಿ ಸುಮಾರು 19 ಬೇಡಿಕೆಗಳನ್ನು ನಾವು ಸರ್ಕಾರ ಮುಂದಿಟ್ಟು ಈ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಪರಿಶಿಷ್ಟರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಕಾನೂನು ಕ್ರಮ ಕೈಗೊಳ್ಳಲು ರಚಿಸಿರುವ DCRE 33 ಸ್ಟೇಷನ್ಗಳನ್ನ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಹೋರಾಟದ ಫಲವಾಗಿ 33 ಠಾಣೆಗಳನ್ನು ಮಾಡಿದಾರ. ಆದ್ರೆ ಆ ಠಾಣೆಗಳಲ್ಲಿ ಇಲ್ಲಿವರೆಗೆ ಯಾವುದೇ ರೀತಿ ಸಿಬ್ಬಂದಿಗಳನ್ನು ಸರ್ಕಾರ ಕೊಟ್ಟಿಲ್ಲ. ಈ DCRP ಅಂತಂದ್ರೆ ಏನಪ್ಪಾ ಅಂದ್ರೆ ಪ್ರತ್ಯೇಕವಾಗಿ ಏನು ನಾವು ಅಟ್ರಾಸಿಟಿ ಕೇಸ್ಗಳನ್ನು ಮಾಡ್ತೀವಿ, ದೌರ್ಜನ್ಯ ಕೇಸ್ಗಳನ್ನು ಮಾಡ್ತೀವಿ. ಈಗ ದೌರ್ಜನ್ಯ ಕೇಸುಗಳಿಗೆ ಒಂದು ನ್ಯಾಯ ಸಿಗಲಿ ಅಂತ DCRPಗಳನ್ನ ತೆಗೆದಿದ್ದಾರೆ. 33 ರಾಜ್ಯದಲ್ಲಿ 33 ಠಾಣೆಗಳನ್ನು ತೆಗೆದಿದ್ದಾರೆ. ಆದ್ರೆ ಇಲ್ಲಿವರೆಗೆ ಅಲ್ಲಿ ಸಿಬ್ಬಂದಿಗಳನ್ನ ಮಾಡಿಲ್ಲ. ಆ ಸಿಬ್ಬಂದಿಗಳನ್ನ ವ್ಯವಸ್ಥಿತವಾಗಿ ಅಲ್ಲಿ ನಿಯೋಜನೆ ಮಾಡಬೇಕು ಮತ್ತು ದಲಿತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೆಲಸ ನಾವಲ್ಲಿ ಮಾಡ್ತೀವಿ. ಹಾಗಾಗಿ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸುವ ಸಲುವಾಗಿ ಸಾಮಾಜಿಕ ನ್ಯಾಯವನ್ನು ಪಾಲಿಸಬೇಕು. ಈ ಕೇಂದ್ರ ಸರ್ಕಾರ ಹೇಳತೈತಿ ನಾವು ಮಹಿಳೆಯರಿಗೆ ಒಂದು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಎಷ್ಟು ಹೇಳ್ತಾರ ಅವರು 22%. ಎಲ್ಲಿ 22 ಕೊಟ್ಟಿದ್ದಾರೆ ಪರ್ಸೆಂಟೇಜ್? ಮೀಸಲಾತಿ ಏನಿಲ್ಲ. ಹಾಗಾಗಿ ಸುಳ್ಳು ಭರವಸೆ ಹೇಳುವಂತ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ನಾವು ಅಲ್ಲಿ ಹಕ್ಕೊತ್ತಾಯಗಳು ಆಗ್ತಾವ. ಹಾಗಾಗಿ ನಾವು ಏನು ಮಾಧ್ಯಮದ ಮಿತ್ರರಿದ್ರಿ, ಈ ಒಂದು ದಲಿತ ಜನಾಗ್ರಹ ಸಮಾವೇಶದ ಇದನ್ನ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಜಾಹೀರಾತುಗೊಳಿಸ್ಬೇಕಂತ ನಮ್ಮಲ್ಲಿ ಮನವಿ ಮಾಡಿಕೊಂಡು ಮಾತು ಮುಗಿಸ್ತೇವೆ. ಸಂಜು ಕಂಬಾಜಿ.